ರೈತರ ವಿಶೇಷವಾಗಿ ಸಹಕಾರ ಸಂಘಗಳಿಂದ ಬೆಳೆಸೋದ್ರ ಮೂಲಕ ರೈತರ ಉದ್ಧಾರಕ್ಕಾಗಿ ಹೆಚ್ಚು ಶ್ರಮವನ್ನು ಹಾಕಿ ಈ ಒಂದು ತಾಲೂಕನ್ನ ರಾಜ್ಯದಲ್ಲಿ ಮಾದರಿ ಮಾಡಲು ಹೊರಟಂತ ಅವರ ಅಮೃತ ಹಸ್ತದಿಂದ ಈ ಕಾರ್ಯಕ್ರಮ ಜ್ಯೋತಿ ಬೆಳಗೋದ್ರ ಮೂಲಕ ಪ್ರಾರಂಭವಾಗ್ತಾ ಇದೆ. ಜೋರಾಗಿ ಎಲ್ಲರೂ ಚಪ್ಪಾಳೆ ತಟ್ಟೋದ್ರ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಯಶಸ್ಸನ್ನು ಕೊಡಬೇಕಾಗುತ್ತೆ. ತಂದೆ ಎಲ್ಲ ಹಿತೈಷಿಗಳು ಆಶೀರ್ವಾದ 24 hours ಯಾವಾಗ್ಲೇ ಕಾಲ್ ಮಾಡಿದ್ರು ನಮ್ ಕಾಲಿಗೆ ರೆಸ್ಪಾಂಡ್ ಮಾಡ್ತಾರೆ. ಏನೇ ತೊಂದ್ರೆ ಅಂತ ಅವ್ರ ಮನೆ ಹತ್ರ ಹೋದ್ರು ಮಾತಾಡದೆ ಕಳ್ಸೋದಿಲ್ಲ. ಪರ್ಸನಲ್ ಆಗಿ ನಮ್ಮ ಹತ್ರ ಮೀಟ್ ಮಾಡಿ ಏನೇ ತೊಂದರೆ ಇದ್ರು, ಸಣ್ಣ ಪುಟ್ಟ ದೊಡ್ಡ ತೊಂದರೆ ಇದ್ರು, ಏನೇ ಸಮಸ್ಯೆ ಇದ್ರು ನಮ್ಗೆ 24/7 ಯಾವಾಗೂ ನಮ್ ಜೊತೆ ನಿಂತ್ಕೊಂಡಿದ್ರೆ ಅವ್ರ ಆಶೀರ್ವಾದದಿಂದನೇ ಈಗ ಈ ಬಿಲ್ಡಿಂಗ್ ಕಟ್ಲಿಕ್ಕೆ ಸಾಧ್ಯ ಆಗಿದೆ. ತುಂಬಾ ಧನ್ಯವಾದಗಳು ಸರ್. ತುಂಬಾ ಧನ್ಯವಾದಗಳು. ಡಾಕ್ಟರ್ ರಮೇಶ್ ಮತ್ತೆ ಅವರು ಶ್ರೀಮತಿ ಶ್ವೇತಾ, ಡಾಕ್ಟರ್ ಶ್ವೇತಾ ತಾಯಿ ಮತ್ತು ಮಕ್ಕಳ ಹಾಸ್ಪಿಟಲ್ ಅನ್ನ ಇವತ್ತು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಹಾಸ್ಪಿಟಲ್ ಉದ್ಘಾಟನೆ ಆಗ್ತಾ ಇದೆ. ಅದು ಸರ್ವಿಸ್ ಸುಮಾರು ವರ್ಷಗಳಿಂದ ಮಾಲೂರಲ್ಲಿ ಗೊತ್ತಿದೆ. ಸುಮಾರು 10 ವರ್ಷದಿಂದ ತಾಲೂಕಲ್ಲಿ ಪ್ರತಿ ಮೂಲೆ ಕೂಡ ಡಾಕ್ಟರ್ ರಮೇಶ್ ಅಂತೇಳಿ ಗೊತ್ತಿದೆ. ಒಳ್ಳೆ ಹೆಸರು ಕೂಡ ಇದೆ, ಒಳ್ಳೆ ಹೆಸರು ಕೂಡ ಮಾಡಿದ್ದಾರೆ. ಅದ್ರ ಜೊತೆಗೆ ಅವರದೇ ಆದ ಒಂದು ಹಾಸ್ಪಿಟಲ್ ಕೂಡ ಇವತ್ತು ಪ್ರಾರಂಭ ಮಾಡಿದ್ದಾರೆ. ಅವ್ರಿಗೆ ದೇವರು ಒಳ್ಳೇದ್ ಮಾಡ್ಲಿ ಅಂತೇಳಿ ಅವ್ರ ದಂಪತಿಗಳು ಇಬ್ಬರು ಕೂಡ ಹಾರೈಸ್ತಾ ಇದ್ದೀನಿ. ಮತ್ತೆ ಅವ್ರ ಕುಟುಂಬ ಕೂಡ ನಮಗೆ ತುಂಬಾ ಹತ್ರ. ಅವ್ರ ಅಪ್ಪ ಇಂದ ಹಿಡಿದು ಎಲ್ಲ ಒಂದು ಗೌಡ ಇದರಿಂದ ಹಿಡಿದು ಮೊದಲಿಂದ ನಮ್ಗೆ ಅಂದ್ರೆ ನಮ್ಮ ಪಾರ್ಟಿಗೆ ತುಂಬಾ ಹತ್ರ. ಏನೇ ಆಗ್ಲಿ ಮನುಷ್ಯನಿಗೆ ಒಂದು ಅವಕಾಶ ಸಿಗ್ತದೆ. ಅವಕಾಶದಲ್ಲಿ ನಮ್ಮ ಅವಕಾಶವನ್ನ ಜನರಿಗೂ ಕೂಡ ಸರ್ವಿಸ್ ಕೊಡ್ಬೇಕು ಅನ್ನೋ ಮನಸ್ಸು ಬೇಕಾಗ್ತದೆ. ಅದೆಲ್ಲೋ ಒಂದ್ ಕಡೆ ರಮೇಶ್ ಅವ್ರಿಗಿದೆ. ಮಾಲೂರಲ್ಲೇ ಮಾಡ್ಬೇಕು ಅಂತ ಇರ್ಲಿಲ್ಲ. ಅವರಿಬ್ಬರು ಶ್ರೀಮತಿ ಅವರು ಕೂಡ ಬೇರೆ ಕಡೆ ಏನು ಹಾಸ್ಪಿಟಲ್ ಮಾಡಬಹುದಾಗಿತ್ತು. 10 ವರ್ಷ ಒಳ್ಳೆ ಸರ್ವಿಸ್ ಮಾಡಿದ್ರು, ಒಳ್ಳೆ ಹೆಸರು ಮಾಡಿದ್ರು. ಅದ್ರ ಜೊತೆಗೆ ನಮ್ಮ ತಾಲೂಕಲ್ಲಿ ಈ ಸರ್ವಿಸ್ ಅನ್ನು ಮುಂದುವರಿಸಬೇಕು ಅಂತ ಒಳ್ಳೆ ಹಾಸ್ಪಿಟಲ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ, ನೋಡೋದು ತುಂಬಾ ಅದ್ಭುತವಾಗಿದೆ. ನನ್ನ ಪ್ರಕಾರ ಮಾಲೂರಲ್ಲಿ ಇದೇ ಇರಬೇಕು. ತುಂಬಾ ಚೆನ್ನಾಗಿರುವಂತಹ ಹಾಸ್ಪಿಟಲ್. ಇದರಿಂದ ನಮ್ಮ ಜನಕ್ಕೆ ಅನುಕೂಲ ಕೂಡ ಆಗ್ತದೆ. ಮಾಲೂರು ತಾಲೂಕಿನ ಜನತೆಗೆ ತುಂಬಾ ಅನುಕೂಲ ಆಗ್ತದೆ. ಜೊತೆಗೆ ಪಕ್ಕ ತಾಲೂಕವರು ಕೂಡ ಇಲ್ಲಿ ಪೇಷಂಟ್ ಬರೋದು ರಮೇಶ್ ಅವರು ನಾನು ಕಂಡಿದ್ದೀನಿ. ನಾವು ಒಳ್ಳೆ ಸರ್ವಿಸ್ ಮಾಡ್ಲಿ, ನಾವು ಎಲ್ಲಾ ರೀತಿಯ ಸಹಕಾರವನ್ನ ಕೊಡೋಣ. ಇಂಥವೆಲ್ಲ ಕೊಡ್ಬೇಕಾಗ್ತದೆ. ನಾವೆಲ್ಲ ಸಹಕಾರ ಕೊಟ್ರೆ ನಮ್ಮ ಜನತೆಗೆ ಅನುಕೂಲ ಆಗ್ತದೆ. ಅವಾಗಲೇ ನಮ್ಮ ಸ್ನೇಹಿತರು ಹೇಳ್ತಾ ಇದ್ರು ಸ್ವಾಗತ ಮಾಡಿದಂಥವು. ನಮ್ ಜವಾಬ್ದಾರಿ ಅದು. ನಮ್ಗೆ ಸಿಕ್ಕಂತ ಅವಕಾಶ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ದಾಗ ವಿಶೇಷವಾದ ಅವಕಾಶಗಳನ್ನು ಮಾಲೂರು ತಾಲೂಕು ತಗೊಂಡಿದ್ದೀನಿ. ಇವಾಗ ಸರ್ಕಾರಿ ಹಾಸ್ಪಿಟಲ್ ಕೂಡ 45 ಕೋಟಿಯಲ್ಲಿ ಪ್ರಾರಂಭ ಮಾಡಿದ್ದೀನಿ. 45 ಕೋಟಿ ರೂಪಾಯಿ ಸರ್ಕಾರಿ ಹಾಸ್ಪಿಟಲ್ ಮಾಡಿದ್ದೀನಿ. ಸುಮಾರು ಡೆವಲಪ್ಮೆಂಟ್ಸ್ ಈಗಾಗಲೇ ಆಗ್ತದೆ ಮುಂದಿನ ದಿನಗಳಲ್ಲಿ. ಅವೆಲ್ಲದ ಜೊತೆಗೆ ಮಾಲೂರು ಎಷ್ಟು ಮುಂದುವರಿತಾ ಇದೆ ಅನ್ನೋದಕ್ಕೆ ಹಾಸ್ಪಿಟಲ್ ಕೂಡ ಒಂದು ಮಾದರಿ. ಇಂಥ ಹಾಸ್ಪಿಟಲ್ ಕೂಡ ಇದು ಕೂಡ ನಮ್ಗೆ ಸಿಕ್ಕಂತ ಒಂದು ಒಳ್ಳೆ ಅವಕಾಶ. ಎಲ್ಲಾ ರೀತಿಯಲ್ಲೂ ಕೂಡ ದೇವ್ರು ಒಳ್ಳೇದ್ ಮಾಡ್ಲಿ ಅಂತೇಳಿ ಅವ್ರ ರಮೇಶ್ ಮತ್ತೆ ಅವರ ಶ್ರೀಮತಿಗಳು ಇಬ್ಬರಿಗೂ ಶ್ವೇತಗಳು ಕೂಡ ಹಾರೈಸ್ತಾ ಇದ್ವಿ. ಮುಂದಿನ ದಿನಗಳಲ್ಲಿ ನಮ್ಮೆಲ್ಲ ರೀತಿಯ ಸಹಕಾರವನ್ನು ಕೊಡ್ತೇವೆ ಅಂತೇಳಿ ನಾವು ಕೂಡ ಭರವಸೆನೆಲ್ಲ ಹಾರೈಸ್ತಾ ಇದ್ವಿ. ನಮಸ್ಕಾರ. ದಯವಿಟ್ಟು ಮಾಧ್ಯಮದ